ಮೆಹಬೂಬ್ ಸರ್ ನಮಸ್ತೆ. ಹಾ, ನಮಸ್ಕಾರ ಕಿರಣ್, ಹೇಳಿ. ಈಗ ನಿನ್ನೆಯಿಂದ ಪ್ರತಿಯೊಂದು ನ್ಯೂಸ್ ಚಾನಲಲ್ಲೂ ವೈರಲ್ ಆಗ್ತಿರೋ ವಿಷಯ ಅಂದ್ರೆ ನಮ್ ದುಬಾರ ಕ್ಯಾಂಪ್ದೇನೆ, ಕಂಜನ್ ಮತ್ತೆ ಮಾರ್ತಾಂಡ ಆನೆ ದಾಳಿ ಬಗ್ಗೆ. ಅಲ್ಲಿ ಹೌದು. ಆಕ್ಚುಲಿ ಆಗಿರೋದೇ ಬೇರೆ, ಹಾಗೆ ನ್ಯೂಸ್ ಚಾನಲ್ ಅಲ್ಲಿ ಸಂದೇಶ ಬರ್ತಾ ಇರೋದೇ ಬೇರೆ. ಕಂಜನ್ ಆನೆನೆ ಅವ್ರ ಮೇಲೆ ದಾಳಿ ಮಾಡ್ತು ಅಂತ ಕೆಲವು ನ್ಯೂಸ್ ಚಾನಲ್ ತೋರಿಸ್ತಾ ಇದ್ರೆ, ಆಕ್ಚುಲಿ ಅಲ್ಲಿ ನಮ್ಮ ಕಂಜನ್ ಆನೆ ಯಾವುದೇ ರೀತಿ ಮನುಷ್ಯರ ಮೇಲೆ ದಾಳಿ ಮಾಡಿಲ್ಲ. ಅದು ಸಹಜ ಸ್ವಭಾವ ಅಲ್ವಾ, ನಮ್ಮ ಮಾರ್ತಾಂಡ ಆನೆಗೆ ಚಾರ್ಜ್ ಮಾಡಕ್ ಹೋಗಿದೆ. ಗೊತ್ತಾಯ್ತು. ಅಲ್ಲಿ ಸ್ನಾನ ಮಾಡ್ಸಕ್ ಹೋಗಿದಂತವ್ರು ಅದು ಮಾರ್ತಾಂಡ ಆನೆ ಕಾಲ್ ಕೆಳಗಡೆ ಸಿಕ್ಕಿ ಮೃತಪಟ್ಟಿರೋದು. ಇದ್ರ ಗೊತ್ತಾಯ್ತು. ಬಗ್ಗೆ ನೀವ್ ಏನ್ ಹೇಳಿ, ಏನ್ ಕ್ರಮ ಕೈಗೊಳ್ಬೇಕು ಅಂತ ಈಗ ಆಗಿದೆ ಸರ್? ನೋಡಿ, ಈಗ ಸಾಕಾನೆ ಆಗ್ಲಿ ಕಾಡಾನೆ ಆಗ್ಲಿ ಅವೆಲ್ಲ ಪ್ರಾಣಿಗಳು. ಅದು ಮುಂಚೆ ಕಾಡಾನೆಗಳಾಗಿರ್ತವೆ. ಅದನ್ನ ನಮ್ಮ ಸೆರೆ ಹಿಡಿದು ಕಾರ್ಯಾಚರಣೆಯಲ್ಲಿ ಹಿಡಿದ ನಂತರ ಏನ್ ಮಾಡ್ತಾರೆ, ಪಳಗ್ಸಿ ಅದಕ್ಕೆ ಒಂದು ತುಂಬಾ ಒಂದ್ ಬುದ್ಧಿ ಕಲಿಸ್ತಾರೆ. ಒಂದ್ ಮನುಷ್ಯನ ಯಾವ ರೀತಿ ಪಳಗದು ಅಂತ ಹೇಳಿದ್ರೆ, ಅದೇ ಏನ್ ಮಾತು ಕೇಳ್ಬೇಕು, ತಿನ್ನದ್ ಹೇಗೆ, ನಿಲ್ಲದ್ ಹೇಗೆ, ಕರೆದ್ರೆ ಬರೋದ್ ಹೇಗೆ, ಇದೆಲ್ಲ ಮಾತುಗಳನ್ನ ಅಲ್ಲಿರುವಂತ ಮಾವುದ್ರು ಕಾವಾಡಿಗಳು ಅದನ್ನ ಟ್ರೈನಿಂಗ್ ಕೊಡ್ತಾರೆ, ತರಬೇತಿನ ಕೊಡ್ತಾರೆ. ತರಬೇತಿ ಕೊಟ್ಟ ನಂತರ ಅದು ಆ ಲೆವೆಲಿಗೆ ಬರುತ್ತೆ. ಮುಂಚೆ ಎಲ್ಲ ಮನುಷ್ಯರಿಗೆ ನೋಡಿದ್ರೆ ಸಾಕು ಬೆರೆಸುವಂತ ಕಾಡಾನೆಗಳು ಇರುತ್ತೆ. ಸಾಕಾನೆ ಆದ್ಮೇಲೆ ಮನುಷ್ಯರು ಏನು ಮಾಡಲ್ಲ, ನಮ್ಗೆ ಮನುಷ್ಯರ ಜೊತೆ ಬೆರಿಬೇಕು ಅನ್ನೋ ರೀತಿಯಲ್ಲಿ ಅದು ಬೆರಿತಾ ಇರುತ್ತೆ. ಈಗ ನೆನ್ನೆದ್ ಮಾಹಿತಿ ತಗೊಂಡ್ರೆ, ಇದು ಆನೆ ಮೇಲೆ ಆನೆ ದಾಳಿ ಮಾಡಿರುತ್ತೆ ಕಿರಣ್. ಇದು ಎಲ್ರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಆನೆ ಮೇಲೆ ಆನೆ ದಾಳಿ ಮಾಡೋದು ಸಹಜ. ಈ ಕಾಡಲ್ಲಿ ಇದ್ದಾಗ್ಲೂ ಕೂಡ ನಮ್ ಕಡೆ ಇಲ್ಲಿ ಈಗ ಎಷ್ಟು ಕಾಡಾನೆಗಳಿದಾವೆ, ಒಟ್ಟಿಗೆ ಗುಂಪಲ್ಲಿರುತ್ತೆ. ಒಂದ್ ಆನೆ ನೋಡಿದ್ರೆ ಒಂದ್ ಆನೆ ಬಂದಿಲ್ಲ ಅಂದ್ರೆ ಹಿಂದ್ಗಡೆಯಿಂದ ಡೋಸ್ ಕೊಡ್ತಾ ಇರುತ್ತೆ. ನಾವು ಕಣ್ಣಾರೆ ನೋಡಿದೀವಿ, ಹಿಂದ್ಗಡೆಯಿಂದ ಗುದ್ದುತ್ತೆ ದೊಡ್ಡ ಆನೆಗಳು. ಇನ್ನೊಂದು ಮದ ಏನಾದ್ರು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಒಂದು ಹೆಣ್ಣಾನೆ ಗ್ರೂಪ್ ಕೂಡ ಆ ಮದ ಇರೋ ಆನೆ ಹತ್ರ ಇರಲ್ಲ, ಓಡ್ತಾ ಇರುತ್ತೆ ಹಂಗೇನೆ. ಆತರ ಈಗ ನೋಡಿ, ಅಲ್ಲಿ ದುಬಾರೆಯಲ್ಲಿ ಇವತ್ತು ನಿನ್ನೆ ನಡೆದ ಘಟನೆಯಲ್ಲಿ ಈಗ ಆ ಹೆಣ್ಮಗಳು ಹೊರಗಡೆಯಿಂದ ಪ್ರವಾಸಕ್ಕೆ ಬಂದಿದ್ರು, ಸರ್ಕಾರನೇ ಅನುಮತಿ ಕೊಟ್ಟಿತ್ತು, ಫೀಸ್ ತಗೊಳ್ತಾ ಇದ್ರು, ಸ್ನಾನ ಮಾಡ್ಸಕ್ ಆಗಿರ್ಬೋದು, ಅದ್ರ ಬಡ್ಡೆ ನಿಲ್ಲಕ್ ಆಗಿರ್ಬೋದು. ಈಗ ಈ ಕಂಜನಾನೆ ಏನು ಈಗ ಮಾರ್ತಾಂಡ ಆನೆ ಮೇಲೆ ದಾಳಿ ಮಾಡ್ತು, ಆ ಸಂದರ್ಭದಲ್ಲಿ ಆ ಮಹಿಳೆ ಅಲ್ಲೇ ನಿಂತಿರ್ತಾರೆ, ಓಡಕ್ ಆಗೋದಿಲ್ಲ, ಅದ್ರ ಕೆಳಗಡೆ ಸಿಕ್ಕಾಕೊಳ್ತಾರೆ. ಏನು ಮಾರ್ತಾಂಡ ಆನೆ ಏನ್ ಬೀಳುತ್ತೋ ಆ ಹೆಣ್ಣಿನ ಮೇಲೆ, ಆ ಮಹಿಳೆ ಮೇಲೆ ಅದು ಆನೆ ಬೀಳುತ್ತೆ. ಬೀಳೋ ಸಂದರ್ಭದಲ್ಲಿ ಈಗ ಒಂದ್ ಆನೆ ಅಂದ್ರೆ ಏನ್ ಮನುಷ್ಯ, ಅದು 50-60 kg ಅವರು ಮೇಲ್ ಬಿದ್ರು ಏನು ಆಗಿಲ್ಲ ಅನ್ನಕ್ಕೆ. ಅದು ಆನೆ ಇದೆ 5,000 kg, 4,000 kg. ಆ ದಂತ ಇರುವಂತ ಗಂಡಾನೆಗಳೆಲ್ಲ 5-6 ಸಾವಿರ kg ಇರುತ್ತೆ. ಅದರಲ್ಲಿ ಅದು ಮಾರ್ತಾಂಡ ಆನೆ, ಮಕ್ನ ಆನೆ ಇತ್ತು ಇಲ್ಲಿ, ಈಗ ಮಾರ್ತಾಂಡ ಅಂತ ಬದಲಾಗಿದೆ. ಆ ಆನೆನೂ ಕೂಡ ಹೆಚ್ಚು ಕಡಿಮೆ 4,000 kg ಮೇಲಿದೆ. ಅದ್ರ ಒಂದ್ ಕಾಲೇ 1,000 kg ಬರ್ಬೋದು. ಅಂತದ್ರಲ್ಲಿ ಆ ಒಂದ್ಸತಿ ತಾಗಿರುವಂತಹ ಏಟು, ಆ ಹೆಣ್ಮಗಳು ಅಲ್ಲೇ ಒಂದು 90% ಜೀವನ ಕಳ್ಕೊಂಡಿದ್ದಾರೆ ಅವರು. ಅದು ಕಂಜನಾನೆ ಡೈರೆಕ್ಟ್ ಆಗಿ ಬಂದು ಆ ಮಹಿಳೆ ಮೇಲೆ ದಾಳಿ ಮಾಡಿರೋದು ಅಲ್ಲ. ಇದು ಆನೆಗಳ ಕಾದಾಟ. ಇದು ಎರಡು ಆನೆಗಳ ಕಾದಾಟದಲ್ಲಿ ಮಧ್ಯದಲ್ಲಿ ಸಿಲುಕಿಕೊಂಡಿರುವಂತ ಈ ಹೆಣ್ಮಗಳು ಪ್ರಾಣ ಬಿಟ್ಟಿದ್ದಾರೆ. ಇದು ಒಂದ್ ದುಃಖ ತರುವಂತಾನೆ ವಿಚಾರ. ಈಗ ಪ್ರವಾಸಕ್ಕಂತ ಬಂದಿದ್ರು, ಈ ರೀತಿ ಒಂದು ಘಟನೆ ನಡಿಬಾರ್ದಿತ್ತು, ಯಾವತ್ತು ನಡೆದಿಲ್ಲ. ಈ ಘಟನೆ ಈಗ ನಡೆದಿದೆ. ಇದನ್ನ ನಾವ್ ಯಾಕಂತ ಹೇಳಿದ್ರೆ, ಇದೊಂದು ನಮ್ಗೆ ಉದಾಹರಣೆ. ಏನು, ಎಲ್ಲಾ ಜನಗಳಿಗೂ ಉದಾಹರಣೆ, ನನ್ಗೂ ಕೂಡ ಇದೊಂದು ಉದಾಹರಣೆ. ಯಾಕಂತ ಹೇಳಿದ್ರೆ, ಆನೆ ಪ್ರಾಣಿ ಇದೆ, ಅದು ಸಾಕಾನೆ ಆಗಿರ್ಬೋದು, ಕಾಡಾನೆ ಆಗಿರ್ಬೋದು. ಈಗ ನಮ್ಮ ಮನೇಲಿ ಒಂದ್ ನಾಯಿ ಸಾಕಿರ್ತೀವಿ, ಆ ನಾಯಿನೂ ಕೂಡ ಒಂದೊಂದ್ ಸಂದರ್ಭದಲ್ಲಿ ಮಾಲೀಕರ ಮೇಲೆ ದಾಳಿ ಮಾಡೋದು ನಾವು ನೋಡಿದೀವಿ. ಆದ್ರೆ ಇವತ್ತು ಕಂಜನಾನೆ ಡೈರೆಕ್ಟ್ ಆಗಿ ಆ ಮಹಿಳೆ ದಾಳಿ ಮಾಡಿಲ್ಲ. ಅದು ಆನೆಗ್ ಒಂದು ಸಿಟ್ಟು, ಏನು ಹಳೆ ಸಿಟ್ಟಿತ್ತೋ ಅದನ್ನ ತೀರಿಸ್ಕೊಳಕ್ ಹೋಗಿ ಮಧ್ಯದಲ್ಲಿ ಸಿಲುಕೊಂಡಿರುವಂತ ಈ ಹೆಣ್ಮಗಳು ಸಾವನ್ನಪ್ಪಿರುವಂತ ಘಟನೆ ಆಗಿದೆ ಕಿರಣ್. ಇದು ಆನೆಗ್ ದೂರಿ, ಮೂಕ ಪ್ರಾಣಿಗ್ ದೂರಿ ಏನು ಪ್ರೇರಣನೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ಮೂಕ ಪ್ರಾಣಿ ಇದೆ. ಮನುಷ್ಯರಷ್ಟು ದೇವ್ರು ಅದಕ್ ಬುದ್ಧಿ ಕೊಟ್ಟಿಲ್ಲ. ಅದು ಪ್ರಾಣಿನೇ ಅಷ್ಟೇ. ಈಗ ಮನುಷ್ಯರಷ್ಟು ಬುದ್ಧಿ ಕೊಡ್ತಾ ಇದ್ರೆ ಅದ್ಯಾಕೆ ಆ ರೀತಿ ಮಾಡ್ತಾ ಇತ್ತು? ಈಗ ಮನುಷ್ಯರಿಗೆ ಎಲ್ಲಾ ರೀತಿ ಬುದ್ಧಿ ಕೊಟ್ಟಿ ಯಾಕೆ ಕೊಲೆ ಮಾಡ್ತಾ ಇದ್ದಾರೆ, ಯಾಕೆ ದರೋಡೆ ಮಾಡ್ತಾ ಇದ್ದಾರೆ? ಇಂತ ಒಂದು ಪ್ರಕರಣಗಳನ್ನ ತಗೊಂಡ್ರೆ, ಮನುಷ್ಯರ ಒಂದು ಏನು ಬ್ಯಾಡ್ ಹ್ಯಾಬಿಟ್, ಏನು ದುರಭ್ಯಾಸಗಳು, ಅದನ್ನ ತಗೊಂಡ್ರೆ ಪ್ರಾಣಿ ಎಷ್ಟೋ ಮೇಲು ಅಂತ ಕಾಣ್ತಾ ಇದೆ ಇವತ್ತು. ಅದು ಪ್ರಾಣಿ ಗುದ್ದಾಡಿದೆ. ಇವತ್ತು ನಮ್ಗೆ ಮನುಷ್ಯನ್ಗೆ ಇಷ್ಟು ಬುದ್ಧಿ ಕೊಟ್ಟಿದ್ದಾರಲ್ಲ ದೇವ್ರು, ನಾವ್ ಯಾಕೆ ಇವತ್ತು ತಪ್ಪು ಕೆಲ್ಸಗಳನ್ನ ಮಾಡ್ತಾ ಇದೀವಿ? ಯಾಕೆ ಜೈಲಲ್ಲಿ ಕೊಳಿತಾ ಇದ್ದಾರೆ? ಯಾಕೆ ಸ್ಟೇಷನ್ಗಳಿಗೆ ದಿಸ ಬೆಳಿಗ್ಗೆ ಎದ್ರೆ ಹೋಗ್ತಾ ಇದ್ದಾರೆ? ಇವತ್ತು ಅಣ್ತಂದ್ರೆ ಒಂದು ಯಾವ್ದೇ ಒಂದು ವಿಚಾರಗಳಾಗ್ಲಿ ಜಗಳ ಮಾಡ್ಕೊಂಡು ಸ್ಟೇಷನ್ ಮೆಟ್ಲು ಯಾಕೆ ಹತ್ತುತ್ತಿದ್ದಾರೆ? ಯಾಕೆ ಒಬ್ರಿಂದ ಒಬ್ರು ಕೊಲೆ ಮಾಡ್ತಾ ಇದ್ದಾರೆ? ಇಂಥದ್ನ ಒಂದ್ಸತಿ ಯೋಚನೆ ಮಾಡಿ, ಆವಾಗ ಪ್ರಾಣಿನ ದೂರ್ಬೇಕಾ ನಾವು, ನಮಗ್ ನಾವೇ ದೂರ್ಕೋಬೇಕಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಹುಟ್ಟುತ್ತೆ.
ನಾವು ಮನುಷ್ಯರಾದವರು ಇವತ್ತು ಪ್ರಾಣಿ ಜಗಳ ಮಾಡಿ ಆ ಮಹಿಳೆ ಸಿಕ್ಕಾಕೊಂಡಿರೋಂಥದ್ದು. ಅದನ್ನ ಬಿಟ್ಬಿಟ್ಟು ಆನೆ ಮೇಲೆ ಆನೆ ಹೊಡಿತು ಅನ್ನೋದು ಅದು ಪ್ರೇರಣನೂ ಇಲ್ಲ, ಅದು ಯಾವುದೇ ರೀತಿ ಸಹಿ ಮಾಹಿತಿನೂ ಅಲ್ಲ, ಸತ್ಯವಾದ ಮಾಹಿತಿನೂ ಅಲ್ಲ, ದೂರದ್ದು ಪ್ರೇರಣನೂ ಇಲ್ಲ. ಇದನ್ನ ಸ್ವಲ್ಪ ನಾವು ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಕಂಜನಾನೆ ದಾಳಿ ಮಾಡಿರುವಂತದ್ದು ಆನೆ ಮೇಲೆ ದಾಳಿ ಮಾಡಿರುವ ಒಂದು ಏನು ರಭಸ ಏನಿದೆ, ಆ ರಭಸದಲ್ಲಿ ಸಿಲುಕಿಕೊಂಡಿರುವಂತ ಈ ಮಹಿಳೆ. ಯಾಕಂದ್ರೆ ಮಹಿಳೆಯರಿಗೆ ಓಡಕ್ಕಾಗಲ್ಲ. ನಾನು ಮುಂಚೆನೂ ಹೇಳ್ತೀನಿ, ಕಾಡಾನೆ ಹತ್ರನು ವೆಹಿಕಲ್ಗಳು ಹೊರಗಡೆಯಿಂದ ಪ್ರವಾಸಕ್ಕೆ ಬಂದವರು ನಿಂತ್ ನೋಡ್ತಾರೆ, ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಮಕ್ಳು ಇರ್ತಾರೆ, ಕಾರಿಂದ ಏನು ಕಾರ್ ಇದೆ ಅಂತ ಹೇಳ್ಬಿಟ್ಟು, ಕಾಡಾನೆಗಾಗ್ಲಿ ಸಾಕಾನೆಗಾಗ್ಲಿ ಆನೆನೇ ಇರುತ್ತೆ, ಕಾರ್ ಯಾವ ಲೆಕ್ಕಕ್ಕೂ ಅಲ್ಲ. ಒಂದ್ ಸತಿ ಬಿಸಾಡಿದ್ರೆ ದಂತ ಚುಚ್ಚಿತ್ತು. ನಮ್ಮ ಮನೆ ಹತ್ರ ಕ್ಯಾಪ್ಟನ್ ಕಾಡಾನೆ ಬಂದು ಆಲ್ಟೋ ಕಾರ್ ಮೇಲೆ ದಾಳಿ ಮಾಡಿದಾಗ ಡೋರಿಂದ ಒಳಗಡೆ 2 ಅಡಿಗೆ ದಂತ ನುಗ್ಗಿತ್ತು ಕ್ಯಾಪ್ಟನ್ ಕಾಡಾನೆದ್ದು. ಅಷ್ಟು ರಭಸವಾಗಿ ಚುಚ್ಚಿತ್ತು. ಇಂಜಿನ್ ಒಳಗಡೆ ಬ್ಯಾಟ್ರಿ ಎಲ್ಲ ತೂತಾಗಿ, ಬಾನೆಟ್ ತೂತಾಗಿ ಒಳಗಡೆ ಹೋಗಿತ್ತು ದಂತ. ಅಷ್ಟು ರಭಸದಲ್ಲಿ ಚುಚ್ಚಿತ್ತು. ಹಾಗಾಗಿ ಯಾವತ್ತೂ ಅಷ್ಟೇ, ನಾವು ಕಾರಲ್ಲಿದ್ದೀವೋ, ನಾವು ಜೀಪಲ್ಲಿದ್ದೀವೋ, ಏನು ಆಗಲ್ಲ, ದಾಳಿ ಮಾಡಿದ್ರು ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆನ ಇಟ್ಕೊಂಡು ಯಾರು ಕೂಡ ಕಾಡಾನೆಗಳ ಹತ್ರ ಆಗ್ಲಿ, ಸಾಕಾನೆ ಆದ್ರೂನು ಕೂಡ ಹತ್ರದಲ್ಲಿ ಹೋಗ್ಬಾರ್ದು. ಸಾಕಾನೆಗಳು ಮಾವುತರು ಬಿಟ್ರೆ ಒಂದೊಂದ್ಸತಿ ನಮ್ಮ ಮೇಲೆ ಸಿಟ್ಟಾಗಿದೆ, ನಮಗ್ ಗೊತ್ತಿದೆ. ಸಾಕಾನೆ ಹತ್ರ ನಾವೇ ಈಗ ಚೆನ್ನಾಗಿದ್ದಾರೆ, ಒಂದ್ ಫೋಟೋ ಹೊಡೆಯೋಣ, ವಿಡಿಯೋ ತೆಗಿಯೋಣ ಅಂತ ಹೋಗಿ ನಮ್ಮ ಹತ್ರನೇ ಬಡ್ಡಿಗೆ ಹಿಂಗೆ ಹೊಡೆಯೋ ರೀತಿ ಬಂದಾಗ ಆವಾಗ ಏನಾಗುತ್ತೆ, ಪ್ರಾಣಿ ಸ್ವಭಾವ ಇದೆ ಅದು. ಪ್ರಾಣಿನೇ ಆಗುತ್ತೆ. ಒಂದೊಂದು ಜನಗಳಿಗೆ ನೋಡಿದ್ರೆ ಆಗಲ್ಲ, ಯಾವ್ದೋ ಒಂದು ಕೋಪ ಇರುತ್ತೆ, ಮಾವುತ ಏನೋ ಹೊಡೆದಿರ್ತಾರೆ, ಕಾವಡಿ ಏನೋ ಮಾತ್ ಕೇಳಲಿಲ್ಲ ಅಂತ ಹೊಡೆದಿರ್ತಾರೆ, ಆ ಸಿಟ್ನೆಲ್ಲ ಬೇರೆಯವ್ರ ಮೇಲೆ ತೆಗೆಯುವಂತ ಕೆಲಸನೂ ಕೂಡ ಆನೆಗಳು ಮಾಡ್ತವೆ. ಇದು ಪ್ರಾಣಿಗಳ ಒಂದು ಸಹಜ ಸ್ಥಿತಿ, ಇದು ಪ್ರಾಣಿಗಳ ನಡವಳಿಕೆ, ಒಂದು ಸ್ವಭಾವ ಅದು. ಅದನ್ನ ನಾವು ಅದು ಕೊಲೆಗಾರನೋ ಇದು ಅದು ಅಂತ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಪ್ರಾಣಿ ಇದೆ, ಪ್ರಾಣಿ ಮೇಲೆ ಕೇಸ್ ಮಾಡಕ್ಕಾಗುತ್ತಾ? ಪ್ರಾಣಿಗದ್ದು ಸಾವು ಬದುಕು ಗೊತ್ತಿದ್ಯಾ? ಗೊತ್ತಿರ್ಬೋದು, ಆದ್ರೆ ಅದ್ರ ಭಾಷೆ ನಮಗ್ ಗೊತ್ತಾಗಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಮುಂದೆ ಈಗ ಅದೇ ದುಬಾರಿಯಲ್ಲಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಏನಿದೆ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದೆಯಾ, ಒಂದು ಡಾಕ್ಟರ್ ವ್ಯವಸ್ಥೆ ಇದೆಯಾ? ಅಷ್ಟು ಒಂದು 300 ರೂಪಾಯಿ ಫೀಸ್ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಮಾಡಿದ್ದೆ. ಯಾವ್ದೇ ಸರ್ಕಾರ ಇರ್ಲಿ, ಹಿಂದೆ ಇದ್ದಂತ ಸರ್ಕಾರನೂ ಆಗ್ಲಿ, ಇವರಿಗೆ ಆದಾಯ ಬೇಕು. ಇವತ್ತು ಅಲ್ಲಿ ಬರುವಂತ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಏನಿದೆ, ಇವತ್ತು ಪ್ರವಾಸಿ ತಾಣ ನಮ್ಮ ಕೊಡಗು ಡಿಸ್ಟಿಕ್ ನಲ್ಲೇ ಒಂದು ಹೈಯೆಸ್ಟ್ ಕಲೆಕ್ಷನ್ ಆಗುವಂತ ಒಂದು ಸ್ಥಳವಾಗಿದೆ ಅದು ದುಬಾರೆ. ಅಲ್ಲಿ ನೋಡಿ, ರಿವರ್ ರಾಫ್ಟಿಂಗ್ ಇದೆ, ಮತ್ತೆ ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಅದಕ್ಕೂ ಒಂದು ಹಣನ ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಗುದ್ಲಿ ಪೂಜೆನೂ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ತಗೊಂಡೆ. ಅದ್ರ ಬದಲು ಒಂದು ಕಾಂಕ್ರೀಟ್ ಬ್ರಿಡ್ಜೆ ಮಾಡ್ಲಿ, ಇಲ್ಲ ಅದೂನು ಮಾಡ್ಲಿ, ಕಾಂಕ್ರೀಟ್ ಬ್ರಿಡ್ಜು ಕೂಡ ಮಾಡ್ಲಿ, ಆನೆಗಳು ಅಲ್ಲಿಂದ ಹೋಗಕ್ಕೆ ಬರಕ್ಕೆ, ಹೊಳೆ ದಾಟಕ್ಕೆ ಎಲ್ಲ ಅನುಕೂಲವಾಗುವಂತ ಒಂದು ವಿಚಾರಗಳಿದೆ, ಮತ್ತೆ ಅನುಕೂಲ ಆಗುವಂತ ಒಂದು ಕೆಲಸ ಇದೆ. ಹಾಗಾಗಿ ಇವತ್ತು ಪ್ರವಾಸದಲ್ಲಿ ಹಣ ಬೇಕು. ಅಲ್ಲಿ ಮನುಷ್ಯರಿಗೆ ಏನಾದ್ರು ಆದ್ರೆ, ಮಾವುತರಿಗೆ ಏನಾರು ಆದ್ರೆ, ಇಲಾಖೆಯವರಿಗೆ ಏನಾದ್ರು ಆದ್ರೆ, ಮೆಡಿಕಲ್ ಎಮರ್ಜೆನ್ಸಿ ಏನಿದೆ, ಸಡನ್ ಆಗಿ ಏನಾದ್ರು ಮಕ್ಳಿಗೆ ಏನಾಯ್ತು, ದೊಡ್ಡವರಿಗೆ ಏನೋ ಒಂದು ಸಣ್ಣ ಪುಟ್ಟ ಒಂದು ಗಾಯಗಳಾಯ್ತು, ಆವಾಗ ಎಮರ್ಜೆನ್ಸಿ ಅಲ್ಲಿ ಏನಿದೆ, ಇದನ್ನಾನು ಕೂಡ ಸರ್ಕಾರ ಅರ್ಥ ಮಾಡ್ಕೊಂಡು, ಅರಣ್ಯ ಸಚಿವರು ಅರ್ಥ ಮಾಡ್ಕೊಂಡು, ಪ್ರವಾಸಿ ಸ್ಥಾನ ಮಾಡೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿಯ ಒಂದು ವ್ಯವಸ್ಥೆಗಳು ಯಾವ್ಯಾವ ಮಟ್ಟಿಗೆ ಬೇಕು, ಯಾವ್ದ್ಯಾವ್ದು ಬೇಕು, ಅನುಕೂಲಕ್ಕೆ ಯಾವ್ದು ಬೇಕು, ಅದನ್ನ ಕೂಡ ಜನಗಳ ಅನುಕೂಲನೂ ಆಗ್ಬೇಕು, ಆನೆಗಳಿಗೂ ಅನುಕೂಲ ಆಗ್ಬೇಕು. ಅಲ್ಲಿರುವಂತಹ ಒಂದು ಮಾವುತರು ಕಾವಾಡಿಗರಿಗೂ ಏನ್ ಸಮಸ್ಯೆ ಇದೆ, ಆನೆಗಳು ದಟ್ಟಪುಷ್ಟವಾಗಿರಕ್ಕೆ ಏನ್ ಕಾರಣ, ಯಾರ್ ಕಾರಣ? ಸರ್ಕಾರದಿಂದ ಕೊಡ್ತಿರುವಂತಹ ತೂಕದ ಲೆಕ್ಕದಲ್ಲಿ ಫುಡ್ ಅಲ್ಲ ಕಾರಣ. ಯಾಕಂತ ಹೇಳಿದ್ರೆ, ತೂಕದ ಲೆಕ್ಕದಲ್ಲಿ ಬಂದ್ರೆ ನಮ್ ಬಲಿಷ್ಠ ಆನೆಗಳು, ಸಾಕಾನೆಗಳು ಬಲಿಷ್ಠವಾಗಿದೆ ಅಂತ ನೋಡಕ್ ನಾವೆಲ್ಲ ಖುಷಿ ಪಡ್ತಾ ಇದೀವಿ ಇವತ್ತು ಅದಕ್ಕೆ ಕಾರಣ ಯಾರು? ಅದಕ್ಕೇನು ಭತ್ತ ಹುಲ್ಲಲ್ಲಿ ಕೊಡೋದು, ಬೆಲ್ಲ ಕೊಡೋದು, ಮತ್ತೆ ಸರ್ಕಾರದಿಂದ ಕೊಡುವಂತ ಫುಡ್ ಇಂದ ಅಲ್ಲ. ಏನ್ ಕಾಡಲ್ಲಿ ಮೇಯ್ದಿರುತ್ತೆ ಹಳೇದ್ರಲ್ಲಿ, ಅದು ಕಾಡಾನೆ ಆದಾಗ ಆ ತರ ಬೈನೆ ಸೊಪ್ಪುಗಳು, ಅದು ಕಾಡಲ್ಲಿ ಏನೇನ್ ಮೇಯ್ದಿರುತ್ತೆ ಅದೆಲ್ಲ ಈ ಕಾವಡಿಗರು, ಮಾವುತರು ಅದನ್ನ ಕಾಡಿಗೆ ಹೋಗಿ ಕಡ್ಕೊ ಬಂದು ಅವರ ಒಂದು ಸ್ವಂತ ಸಾಲ ಸೂಲ ಮಾಡಿ ತಗೊಂಡಿರ್ತಾರೋ, ಬಾಡಿಗೆಗೆ ತಗೊಂಡಿರ್ತಾರೋ ಅಂತ ಒಂದು ವಾಹನಗಳಲ್ಲಿ ಅದನ್ನ ತಗೊಂಡು ಬಂದು, ಈ ಸಾಕಾನೆಗಳು ನನ್ ಸಾಕಾನೆ ಚೆನ್ನಾಗಿರ್ಬೇಕು ಅಂತ ಒಬ್ಬ ಮಾವುತ ಕಾಂಪಿಟೇಷನ್ ಅಲ್ಲಿ ಆನೆಗಳನ್ನ ಚೆನ್ನಾಗಿಟ್ಟಿದ್ದಾರೆ. ಇವತ್ತು ಆ ಆನೆ ಚೆನ್ನಾಗಿದೆ, ನನ್ನ ಆನೆನು ಚೆನ್ನಾಗ್ ಮಾಡ್ಬೇಕು ಅಂತ ಮಾವುತರು ಕಾವಾಡಿಗಳ ಒಂದು ಮನ್ಸಲ್ಲಿ ಇಟ್ಕೊಂಡು ಇವತ್ತು ಚೆನ್ನಾಗಿಟ್ಟಿದ್ದಾರೆ. ಹಾಗಾಗಿ
ಇವತ್ತು ನಾವ್ ಏನ್ ತಿಳ್ಕೊಬೇಕಾಗಿದೆ, ಸರ್ಕಾರ ಏನ್ ತಿಳ್ಕೊಬೇಕಾಗಿದೆ, ಅದಕ್ಕೀಗ ನಿರ್ಬಂಧ ಹೂಡಿದಾರಲ್ಲ ಈಗ, ನಾವೂನು ಕೂಡ ಒಳ್ಳೇದೇ ಆಯ್ತು, ನಿರ್ಬಂಧ ಹೂಡಿ ಒಳ್ಳೆ ವಿಚಾರ, ದೂರದಿಂದ ಹೋಗಿ ನಮ್ ಪ್ರಾಣನ ನಾವು ಕಾಳಜಿ ವಹಿಸ್ಕೋಬೇಕು, ನಾವು ಜನಗಳಾಗಿ ಅರ್ಥ ಮಾಡ್ಕೋಬೇಕು, ದೂರದಿಂದ ನೋಡೇ ಖುಷಿ ಪಡೋದು ನಮ್ದು ಒಂದು ಅಭ್ಯಾಸನೂ ಮಾಡ್ಕೋಬೇಕು. ಹತ್ರ ಅತಿ ಆಸೆ ಅಂತ ಹೇಳಿದ್ರೆ ಹತ್ರ ಹೋಗಿ ಫೋಟೋ ತೆಗಿಯೋದು, ಹತ್ರ ಹೋಗಿ ವಿಡಿಯೋ ಮಾಡೋದು, ಸ್ನಾನ ಮಾಡ್ಸೋದು, ಇದೆಲ್ಲ ನಮ್ದು ಅತಿ ಆಸೆ. ಒಂದ್ ಪ್ರಾಣಿ ಅಂದ್ಮೇಲೆ ನಮ್ಗೆ ಆಸೆ ಇರುತ್ತೆ ಅದ್ರ ಜೊತೆಗೆ ನಾವು ಬೆರಿಬೇಕು ಅಂತ. ಆದ್ರೆ ಅದು ಪ್ರಾಣಿ ಇದೆ, ನಮ್ ಜೀವನ ಯಾಕೆ ಕಳ್ಕೋಬೇಕು, ಇದನ್ನ ನಾವು ಯೋಚನೆ ಮಾಡ್ಬೇಕು. ಮತ್ತೆ ಅಲ್ಲಿಗ್ ಬೇಕಾಗುವಂತ ಅನುಕೂಲಗಳು ನಾನ್ ಏನ್ ಮಾತಾಡ್ದೆ ಅದನ್ನ ಸರ್ಕಾರ ಮಾಡ್ಬೇಕಾಗುತ್ತೆ. ಇವತ್ತು ಆನೆಗೆ ಎಷ್ಟು ಆದಾಯ ಇತ್ತು ಆ ದುಬಾರಿಲಿ, ಈಗ ಆ ಆದಾಯ ಕಡಿಮೆ ಆಗುತ್ತೆ. ಈಗ ಚಾರ್ಜ್ ಮಾಡಿಲ್ಲ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಆವಾಗ ನಮ್ಮ ಆನೆಗಳಿಗೆ ಖರ್ಚು ವೆಚ್ಚ, ಈಗಿರುವಂತ ಬಲಿಷ್ಠ ಆನೆಗಳು ಮುಂದಕ್ಕೆ ಹೇಗಾಗ್ಬೋದು, ಅದಕ್ಕೆ ಸರಿಯಾದ ರೀತಿ ಫುಡ್ ಬರುತ್ತಾ? ಈಗ ಮಾವುತರು ಕಾವಡಿಗರು ಹೊರಗಡೆ ಹೋಗಿತ್ ಏನು ಸೊಪ್ಪಾಗಿರ್ಬೋದು, ಅದಕ್ಕೆ ಹುಲ್ಲಾಗಿರ್ಬೋದು, ಅದನ್ನ ತಗೋಬರುವಂತ ಕೆಲಸ ಈಗ ಮಾಡ್ತಾ ಇದಾರೆ. ಈಗ ಮುಂದಕ್ಕೂ ಮಾಡ್ತಾರ? ಅದರ ಖರ್ಚು ವೆಚ್ಚ ಏನ್ ಬರುತ್ತೆ, ಇದನ್ನು ಕೂಡ ನಾವು ಸಾರ್ವಜನಿಕರು ಯೋಚನೆ ಮಾಡ್ಬೇಕು, ಮತ್ತೆ ಸರ್ಕಾರನು ಅರಣ್ಯ ಸಚಿವರು ಕೂಡ ಯೋಚನೆ ಮಾಡ್ಬೇಕು. ಇದು ನಮ್ಮ ಮನವಿ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ ಇವತ್ತು ಕಾರ್ಯಾಚರಣೆಗೆ ಸಾಕಾನೆಗಳು ಬಂದು ಮದ ಇರುವಂತ ಕಾಡಾನೆಗಳನ್ನ ಸೆರೆ ಹಿಡಿತಿದ್ದಾರೆ, ಹುಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹುಲಿ ಬಿಡಿ, ಮಾಮೂಲಿ ಒಂದ್ ಎರಡಾನೆ ಹೋಗಿ ಹುಲಿ ಕಾರ್ಯಾಚರಣೆನ ಮಾಡ್ಬೋದು, ಆದ್ರೆ ನಮ್ ಸೈಡ್ ಇರುವಂತ ಬಲಿಷ್ಠ ಕಾಡಾನೆನ ಇಲ್ಲಿಯವರೆಗೆ ಹಿಡಿದ್ರಲ್ಲ, ಹೊರ ರಾಜ್ಯಕ್ಕೆ ಹೋಗಿ ಕಾಡಾನೆ ಕಾರ್ಯಾಚರಣೆ ಮಾಡಿದ್ರಲ್ಲ. ನಮ್ ಕರ್ನಾಟಕದ ಕುಮ್ಕಿ ಆನೆ ಅಂತ ಹೇಳಿದ್ರೆ ಅಷ್ಟು ಹೆಸರುವಾಸಿ ಆಯ್ತಲ್ಲ, ಅಷ್ಟು ಹೆಸರು ಬಂದಿದ್ದು ಹೊರಗಡೆಯಿಂದ, ಹೊರ ರಾಜ್ಯದ ಸಿಎಂ ಬಂದು ಇಲ್ಲಿ ಬಂದು ನಮ್ಮ ಆನೆಗಳಲ್ಲಿ ಬಂದು ಫೋಟೋ ತೆಗೆಸ್ಕೊಳ್ಳುವಂತ ಕೆಲಸ ಮಾಡಿದ್ದು, ವೀಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದು, ಇದೆಲ್ಲ ಸಾಧ್ಯವಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ಇದೇ ಆನೆಗಳು ಹೆಸರು ಮಾಡಿರುವಂತದ್ದು, ಮತ್ತೆ ಬಲಿಷ್ಠ ಇರುವಂತದ್ದು. ಬಲಿಷ್ಠ ಇರಕ್ಕೆ ಯಾರ್ ಕಾರಣ ಅಂತ ಹೇಳ್ಬಿಟ್ಟು ನಾವೇ ಖುದ್ದು ಯೋಚನೆ ಮಾಡ್ಬೇಕಾಗುತ್ತೆ. ಇದಕ್ಕೆ ಮುಂದಕ್ಕೂ ಕೂಡ ಇದೇ ರೀತಿ ಸಾಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಯ ಕುಂದು ಕೊರತೆಗಳು, ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು, ಅಲ್ಲಿಯ ಫುಡ್ ಆಗಿರ್ಬೋದು, ಅಲ್ಲಿಯ ಹಣದ ವಿಚಾರದಲ್ಲಿ ಏನೇ ಖರ್ಚು ವೆಚ್ಚ ಇದೆ ಅಲ್ಲಿ ನಡೀತಿರುವಂತದ್ದು, ಅದರ ವಿಚಾರವಾಗಿ ಅದು ಹೆಚ್ಚಳ ಮಾಡಬೇಕು. ಇದೆಲ್ಲ ಸರ್ಕಾರ ಗಮನದಲ್ಲಿ ಹರಿಸ್ಕೊಂಡು ಇದನ್ನ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇದನ್ನ ನಿಮ್ಮ ಒಂದು ಚಾನಲ್ ಮುಖಾಂತರ ನಾನು ಮನವಿ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಅದ್ರ ನಂತರ ಇದನ್ನ ಸರ್ಕಾರಕ್ಕೆ ತಲುಪ್ಲಿ. ಇದು ಒಳ್ಳೆಯ ಮಾಹಿತಿ ಇದೆ, ಇದನ್ನ ಒಂದ್ಸತಿ ಯೋಚನೆ ಮಾಡಿ ನೋಡ್ಲಿ ಖುದ್ದಾಗಿ. ಮುಂದಕ್ಕೆ ಏನಾದ್ರೂ ಆನೆಗಳು ವೀಕ್ ಆಯ್ತು ಅಂದ್ರೆ, ವೀಕ್ ಅಂದ್ರೆ ಸ್ವರ್ಗೋಯ್ತು ಅಂದ್ರೆ, ಶಕ್ತಿ ಕಳ್ಕೊಂಡ್ರೆ, ಇವಾಗ ಬಲಿಷ್ಠ ಇದೆ, ಮುಂದಕ್ಕೆ ಶಕ್ತಿ ಕಳ್ಕೊಂಡ್ರೆ ಯಾರು ಆನೆಗಳ ಬಡ್ಡೆ ಹೋಗಲ್ಲ. ಓ ಇದು ಸಾಯಕ್ಕಾಗಿದೆ ಅಂತಾರೆ, ಇದೇನಪ್ಪ ಹಿಂಗಾಗಿದೆ, ಮುಂಚೆ ಹಂಗಿತ್ತು ಅಂತಾರೆ. ಯಾವ್ದೇ ಕಾಡಾನೆ ಕಾರ್ಯಾಚರಣೆಗೆ ಬಂದ್ರೆ ಕಾಡಾನೆಗಳು ಬಲಿಷ್ಠವಾಗಿರ್ತವೆ, ಸಾಕಾನೆಗಳನ್ನ ಹೊಡೆದಾಕ್ತವೆ. ಇದೆಲ್ಲ ಮುಂದಕ್ಕಾಗುವಂತ ಸಮಸ್ಯೆಗಳಿದೆ. ಆ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಆನೆಗಳು ಚೆನ್ನಾಗಿರ್ಬೇಕು. ನಿನ್ನೆ ನಡೆದಿರುವಂತ ಸಾವು ಅದು ಆನೆಯಿಂದಲ್ಲ, ಆಕಸ್ಮಿಕವಾಗಿ ಅವರು ಸ್ನಾನ ಮಾಡ್ಸಕ್ ನಿಂತಿರೋದ್ರಿಂದ ನಮ್ಮ ಅತಿ ಆಸೆಗೋಸ್ಕರ ಅದು ಸಾವಾಗಿದೆ. ಆದ್ರೆ ನಾನು ಈಗ ಆ ಸಾವಿನ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ ತಪ್ಪಿದೆ. ನಾನ್ ಆ ಜಾಗದಲ್ಲಿ ಇರ್ತಾ ಇದ್ರು ನಾನ್ ಸಾವಾಗ್ತಾ ಇದ್ರು, ನಾನೇ ಯೋಚನೆ ಮಾಡ್ಕೋಬೇಕಾಗಿತ್ತು. ಇದು ನನ್ನ ದುರಾಸೆ ಆಗಿರ್ಬೋದು, ಅತಿ ಆಸೆ, ಅತಿ ಖುಷಿ ಪಡುವಂತ, ಅತಿ ಎಂಜಾಯ್ಮೆಂಟ್ ಮಾಡಕ್ ಬಂದಿದ್ದೆ, ನನ್ ಸಾವಾಯ್ತು ಅಂತ ನಾನು ತಿಳ್ಕೋಬೇಕು. ಮೂಕ ಪ್ರಾಣಿ ಮೇಲೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರು ಇದನ್ನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಮನುಷ್ಯರು ನಾವು ಜವಾಬ್ದಾರಿ ತಗೋಬೇಕಲ್ವಾ? ನಮ್ ಪ್ರಾಣ ಎಷ್ಟು ಮುಖ್ಯ, ಅದನ್ನ ನಾವು ಪ್ರಾಣಿ ಹತ್ರ ಹೋಗಿ ಎಂಜಾಯ್ಮೆಂಟ್ ಗೋಸ್ಕರ ಮಾಡೋದ್ ತಪ್ಪು. ಆನೆಗಳಿರೋ ಜಾಗಕ್ಕೆ ನಾವು ಹೋಗಿದೀವಿ, ಅದು ನಮ್ ಜಾಗಕ್ಕೆ ಯಾವತ್ತೂ ಬಂದಿಲ್ಲ. ತಪ್ಪಾಗಿದೆ. ಈಗ ನೋಡಿ, ತಪ್ಪು ನಮ್ಮಿಂದಾನೇ ಆಗ್ತಾ ಇರೋದು ಇವತ್ತು. ಸರ್, ಈಗ ಮನುಷ್ಯರದೇ ತಪ್ಪಾಗಿರೋದು. ಮನುಷ್ಯರು ಸ್ನಾನ ಮಾಡ್ಸಕ್ ಹೋಗಿ, ನಾವು ಕೂಡ ಸುಮಾರು ವಿಡಿಯೋಲಿ ಹೇಳ್ತಾ ಇರ್ತೀವಿ, ದಯವಿಟ್ಟು ದೂರದಿಂದ ನೋಡಿ ಅಂತ. ಈಗ ಕೆಲವು ದಿನಗಳಲ್ಲೇ ದಸರಾ ಕೂಡ ಸ್ಟಾರ್ಟ್ ಆಗುತ್ತೆ. ಜನಗಳು ಆದಷ್ಟು ದೂರದಿಂದ ನೋಡಿದ್ರೇನೆ ಒಳ್ಳೇದು. ನಮ್ಮ ಆಸೆ ಕೂಡ ಅದೇ. ಏನಕ್ಕಂದ್ರೆ ದಸರಾಲಿ ಲಕ್ಷಾಂತರ ಜನ ಸೇರೋ ಜಾಗ, ಹೆಚ್ಚು ಕಮ್ಮಿ ಆದ್ರೂ ಇಡೀ ದಸರಾಗೆ 400 ವರ್ಷ ಇತಿಹಾಸ ಇರೋದ್ ದಸರಾ, ಕೆಟ್ಟ ಹೆಸರು ಬರುತ್ತೆ. ಹಾಗೆ ಈಗ ನೀವ್ ಹೇಳಿದ್ರಿ ಹ್ಯಾಂಗಿಂಗ್ ಬ್ರಿಡ್ಜ್ ಬದ್ಲಿ ಕಾಂಕ್ರೀಟ್ ಬ್ರಿಡ್ಜ್ ಆಗ್ಬೇಕು ಅಂತ. ನಮ್ಮ ಸಾಕಾನೆಗಳು ವರ್ಷದಲ್ಲಿ 12 ತಿಂಗಳು ಕೂಡ ಕಾರ್ಯಾಚರಣೆಗೆ ಹೋಯ್ತವೆ. ಹುಲಿ ಕಾರ್ಯಾಚರಣೆ, ಆನೆ ಕಾರ್ಯಾಚರಣೆ, ಚಿರತೆ ಕಾರ್ಯಾಚರಣೆಗೆ ಲಾರಿಗಳು ಕೂಡ ಒಳಗಡೆ ಬಂದು ಅಲ್ಲಿಂದಾನೆ ಕರ್ಕೋಗೋ ವ್ಯವಸ್ಥೆ ಆದ್ರೂ ಒಳ್ಳೇದು. ಆಮೇಲೆ ನಮ್ಮಲ್ಲಿ ಸುಮಾರು 500 ಇಂದ 600 ಜನ ಇದಾರೆ ನಮ್ಮ ದುಬಾರಾ ಕ್ಯಾಂಪ್ ಅಲ್ಲಿ. ಅವ್ರಿಗೂ ಕೂಡ ಮೆಡಿಕಲ್ ಫೆಸಿಲಿಟಿ ತುಂಬಾ ಅಗತ್ಯ ಇದೆ. ಆ ಬ್ರಿಡ್ಜ್ ಆದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮ್ಮ ಪ್ರವಾಸಿಗರಿಗೂ ಹೆಲ್ಪ್ ಆಗುತ್ತೆ.
ಹಾಗೆ ರಿವರ್ ರಾಫ್ಟಿಂಗ್ ಇದೆ, ಅಲ್ಲೂ ಕೂಡ ಹೌದು ಸಿಕ್ಕಾಪಟ್ಟೆ ಬಂಡೆಗಳಿದೆ. ಅಲ್ಲಿ ಬಿದ್ದಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂನು ಅವ್ರಿಗೊಂದು ಮೆಡಿಕಲ್ ಫೆಸಿಲಿಟಿ ಬೇಕೇ ಬೇಕು. ಹೌದು. ಈಗ ನೋಡಿ, ಪ್ರವಾಸಿ ಸ್ಥಾನ ಅಂತ ಹೇಳಿದ್ರೆ ಇದು ಪ್ರಕೃತಿ. ಇದು ಆ ಪ್ರಕೃತಿಯಲ್ಲಿ ನಾವು ಹೋಗಿ ಅಲ್ಲೆಲ್ಲ ಒಂದು ಪ್ರವಾಸ ಏನ್ ನೋಡಕ್ಕೆ ವೀಕ್ಷಣೆ ಆಗಿರ್ಬೋದು, ಖುಷಿ ತರುವಂತ ಎಲ್ಲಾ ಒಂದು ಪ್ರವಾಸಿ ಸ್ಥಾನಗಳು ಚೆನ್ನಾಗಿದಾವೆ. ಅಲ್ಲಿ ನೋಡಿ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತವೆ. ಈಗ ಪ್ರವಾಸಕ್ಕಂತ ಎಲ್ಲೆಲ್ಲಿಂದನೋ ಬಂದವರು, ಈಗ ಲೋಕಲ್ನವರಿಗೆ ಹೆಚ್ಚಿನ ಅಂಶ ಗೊತ್ತಿರುತ್ತೆ, ಟೈಮ್ ಕೆಟ್ಟಾಗ ಏನೋ ಒಂದು ಅನಾಹುತಗಳು ಸಂಭವಿಸುತ್ತೆ. ಹಾಗಾಗಿ ನಮ್ಮ ಎಷ್ಟು ಪ್ರವಾಸಿ ಸ್ಥಾನಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಅಲ್ಲೆಲ್ಲಾನು ಕೂಡ ವಿಶೇಷವಾಗಿ ನಾನು ಇವತ್ತಿನ ಮಟ್ಟಿಗೆ ಮಾತಾಡೋದಾದ್ರೆ ನಮ್ಮ ಈಗ ದುಬಾರೆ ಕ್ಯಾಂಪ್ದು, ನಮ್ಮ ಕೊಡಗು ಡಿಸ್ಟಿಕ್ದು ಅಲ್ಲಿಗೊಂದು ಕಪ್ಪು ಚುಕ್ಕೆ ಬರಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲಿ ಕೊಡ್ಲೇಬೇಕು. ಒಂದು ಡಾಕ್ಟರ್ ಆಗಿರ್ಬೋದು, ಆಂಬ್ಯುಲೆನ್ಸ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಪ್ರವಾಸಿಗರು ಬರ್ದೇ ಇದ್ರು ಕೂಡ ಅಲ್ಲಿರುವಂತ ಮಾವುತರು, ಕಾವಡಿಗಳು ಮತ್ತೆ ಅಲ್ಲಿರುವಂತ ಕುಟುಂಬಗಳು ಎಷ್ಟಿದಾವೆ, ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೇನಾದ್ರೂ ಅಲ್ಲಿ ಏನಾದ್ರೂ ಒಂದ್ ಕೆಲಸಗಳನ್ನ ಮಾಡ್ಬೇಕಾದ್ರೆ ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಅಲ್ಲಿಂದ ಹೊತ್ಕೊಂಡು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೇಕು. ಈಗ ಎಮರ್ಜೆನ್ಸಿ ಅಲ್ಲೊಂದು ಡಾಕ್ಟರ್ ಇದಾರೋ, ಅಲ್ಲೊಂದು ಮೆಡಿಕಲ್ ಇದೆಯೋ, ಒಂದು ಆಂಬ್ಯುಲೆನ್ಸ್ ಇದೆಯೋ ಅಂತ ಹೇಳಿದ್ರೆ ಎಷ್ಟೋ ಅನುಕೂಲಕರ ಆಗುತ್ತೆ. ಒಂದು ಪ್ರವಾಸಿ ಸ್ಥಾನಗಳಲ್ಲಿ ಎಲ್ಲಾ ಕಡೆ ಇದೇ ರೀತಿ ವ್ಯವಸ್ಥೆಗಳನ್ನ ಸರ್ಕಾರ ಮಾಡ್ಕೊಡ್ಬೇಕಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದು ದೇವ್ರು ಮಾಡಿರುವಂತ ನಮ್ಮ ರಾಜ್ಯದಲ್ಲಿ ಏನ್ ಪ್ರಕೃತಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಅಷ್ಟು ಸುಂದರವಾಗಿದೆ. ಇದನ್ನ ಒಂದು ಪ್ರವಾಸಿ ಸ್ಥಾನ ಆಗಿ ಮಾಡೋದು ತುಂಬಾ ಒಳ್ಳೆ ಕೆಲಸ. ಇದು ಸರ್ಕಾರನು ಕೂಡ ಒಂದೊಂದು ವಿಧವಾಗಿ ಏನು ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತೆ ಕಾಂಕ್ರೀಟ್ ಬ್ರಿಡ್ಜ್, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಗಿಂತ ಒಂದು ಕಾಂಕ್ರೀಟ್ ಬ್ರಿಡ್ಜ್ ಮಾಡಿದ್ರೆ ಹೊಳೆ ದಾಟಕ್ಕೆ ಬರಕ್ಕೆ ಈಸಿ ಆಗುತ್ತೆ. ಕಾಡಲ್ಲೇ ಏನಾದ್ರು ಆಯ್ತು, ಮಾವುತರು ಕಾವಡಿಗರು ಹೊಳೆ ದಾಟ್ ಹೋಗಿರ್ತಾರೆ, ಅಂತ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಎಮರ್ಜೆನ್ಸಿ ಆಗಿ ಬರಕ್ಕೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಳೆ ಹೆಚ್ಚಿಗೆ ಆಗುತ್ತೆ ನೀರು, ಆ ಸಂದರ್ಭದಲ್ಲಿ ದಾಟಾಡಕ್ ಆಗಲ್ಲ. ಇವೆಲ್ಲ ಕೆಲ್ಸಗಳನ್ನ ಸರ್ಕಾರ ಆಲೋಚನೆ ಮಾಡಿ ಅದನ್ನ ಒಂದು ಸಲಹೆ ತಗೊಂಡು ಅದನ್ನ ನೀಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇನ್ನೂ ಕೂಡ ನಮ್ಮ ರಾಜ್ಯದ ಹೆಸರು ಎಲ್ಲೋ ಇರುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ ಕಿರಣ್. ಮತ್ತೆ ಮೂಕ ಪ್ರಾಣಿಗಳ ಹತ್ರ ಯಾವ್ದೇ ರೀತಿ ನಾವು ದೂರದಿಂದಾನೇ ವೀಕ್ಷಣೆ ಮಾಡಿ ದೂರದಿಂದಾನೇ ನೋಡಿ ಖುಷಿ ಪಡೋದು ತುಂಬಾ ಒಳ್ಳೆ ಕೆಲಸ ಅಂತ ನನ್ಗೂ ನಾನು ಹೇಳ್ಕೊಳ್ತಾ ಇದ್ದೀನಿ. ಮತ್ತೆ ಎಲ್ಲ ಜನಗಳಿಗೂ ನಾನು ಹೇಳ್ತೀನಿ ಕಿರಣ್, ನಿಮ್ಮ ಮಾಧ್ಯಮದ ಮುಖಾಂತರ ಇದು ಆದಷ್ಟು ಜನ ಶೇರ್ ಮಾಡಿ, ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಇದು ನಮ್ ಜೀವಕ್ಕೆ ನಮಗೆ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಮಕ್ಕಳು ಮರಿ ಕರ್ಕೊಂಡು ಹೋಗ್ತೀವಿ, ಮಕ್ಕಳಿಗೂ ಖುಷಿ ಆಗುತ್ತೆ ನೋಡಿದ್ರೆ ಅಂತ ಹೇಳ್ಬಿಟ್ಟು, ಆ ಸಂದರ್ಭದಲ್ಲಿ ಅಚಾನಕ್ ಯಾವ್ದೋ ಒಂದ್ ಘಟನೆ ಆಯ್ತು, ಯಾವ್ದೋ ಒಂದ್ ಆನೆಗೆ ಮದ ಬಂದಿರುತ್ತೆ, ಯಾವ್ದೋ ಆನೆಗೆ ಒಂದು ರ್ಯಾಶ್ ಆಗುತ್ತೆ, ಆ ಸಂದರ್ಭದಲ್ಲಿ ಮಕ್ಳಗ್ ಕರ್ಕೊಂಡು ಎಲ್ಲಿ ಓಡ್ತಾರೆ? ಗಂಡಸರಾದ್ರೆ ಓಡ್ಬಿಡ್ತಾರೆ, ಹೆಣ್ಮಕ್ಳು ಹೆಂಗ್ ಓಡ್ತಾರೆ? ಆ ಸಂದರ್ಭದಲ್ಲಿ ಈ ಆನೆ ಕಾದಾಟದಲ್ಲಿ ಸಿಕ್ಕಾಕೊಂಡ್ರು ಕೂಡ ನಮ್ ಪ್ರಾಣ ಹೋಗೋದು ಖಚಿತ. ಹಾಗಾಗಿ ಸ್ವಲ್ಪ ಇದನ್ನ ಹುಷಾರಾಗಿ ಇದ್ ಮಾಡ್ಬೇಕಂತ ಜನಗಳಿಗೂ ಕೂಡ ಎಚ್ಚರಿಕೆನ ಒಂದು ಮಾತನ್ನ ಸಂದೇಶನ ಕೊಡ್ತೀನಿ ಕಿರಣ್. ಹೌದು ಸರ್, ನಮ್ಮ ಆಸೆನೂ ಕೂಡ ಅದೇನೆ, ಒಂದು ಮೆಡಿಕಲ್ ಹಾಗೆ ಒಂದು ಕಾಂಕ್ರೀಟ್ ಬ್ರಿಡ್ಜ್ ಆಗ್ಬೇಕು ಅವ್ರ ಅನುಕೂಲಕ್ಕೋಸ್ಕರ. ಹಾಗೆ ಜನಗಳು ಜವಾಬ್ದಾರಿ ತಗೋಬೇಕು. ನಮ್ಮ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರಗಳಿವೆಲ್ಲ, ಇದು ಏನಂದ್ರೆ ಪ್ರವಾಸಿ ತಾಣಗಳು, ಯಾವುದೇ ರೀತಿ ಕಪ್ಚುಕ್ಕೆ ಬರಬಾರ್ದು. ಇದೇ ಮೊದಲನೇ ಸತಿ ನಮ್ಮ ದುಬಾರೆ ಕ್ಯಾಂಪ್ ನಮ್ಮ ಕರ್ನಾಟಕದಲ್ಲೇ ಒಂದು ಆನೆ ದಾಳಿಗೆ ಕ್ಯಾಂಪ್ ಅಲ್ಲಿ ಸತ್ತಿರೋದು ಇದೇ ಮೊದಲು. ಇನ್ ಮುಂದೆ ಆಗದ್ ಬೇಡ ಅಂತ ನಮ್ದು ಒಂದು ರಿಕ್ವೆಸ್ಟ್ ಸರ್. ಥ್ಯಾಂಕ್ ಯು. ಹೌದು, ಓಕೆ, ಥ್ಯಾಂಕ್ ಯು.